ಯಾವ್ದಾದ್ರು ಸಿಕ್ತು? ಸಿಲಿಂಡರ್ ಒಂದು, ಹೆಮಿಸ್ಪಿಯರ್ ಒಂದು. ಹೆಮಿಸ್ಪಿಯರ್ ಗೆ ರೇಡಿಯಸ್ ಸಾಕು, ಸಿಲಿಂಡರ್ ಗೆ ರೇಡಿಯಸ್ ಮತ್ತೆ ಹೈಟ್ ಬೇಕು. ಏನ್ ಬೇಕು? ವೆರಿ ಗುಡ್. ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ? ಅಂದ್ರೆ ರೇಡಿಯಸ್ ಎಷ್ಟಾಗುತ್ತೆ? 1.4. ಅದ್ರಲ್ಲಿ ಅರ್ಧ ಮಾಡು. ಇದ್ರದ್ದು 1.4 ಅಂದ್ರೆ ಅದ್ರದ್ದು ಎಷ್ಟಾಯ್ತು? ಇವಾಗ ಹೈಟ್ ಅಂತ ಸಿಲಿಂಡರ್ ಇದೆ, ಟೋಟಲ್ ಹೈಟ್ ಇದೆ, ಅದರಲ್ಲಿ ಈ ಕಡೆ 1.4 ಎದುರಿಸಬೇಕು. ಯಾಕಂದ್ರೆ ಡಯಾಮೀಟರ್ 2.8 ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎದುರಿಸಬೇಕು. ಈ ಕಡೆ ಎದುರಿಸಿದ್ರೆ ಮಿಕ್ಕಿರೋದು ನಮ್ದು ಏನಾಗುತ್ತೆ? ಸಿಲಿಂಡರ್ ಹೈಟ್ ಬರುತ್ತೆ. ಸೊ ಅವಾಗ ಹೆಂಗ್ ನಾವು ಮಾಡೋದು? ಹೈಟ್ ಈಸ್ ಈಕ್ವಲ್ ಟು ಹೆಂಗ್ ಮಾಡೋದು ಈಗ? 2.8 minus 5. 2.4 plus 1.4. ಈ ಕಡೆ ಎಂಡಲ್ಲಿ 1.4 ಎದುರಿಸೋದು, ಆ ಕಡೆ ಎಂಡಲ್ಲಿ 1.4 ಎದುರಿಸಿದ್ರೆ ಡಯಾಮೀಟರ್ ರೇಡಿಯಸ್ ಮಾಡ್ಕೊಂಡು ಈ ಕಡೆ ರೇಡಿಯಸ್ ಆ ಕಡೆ ರೇಡಿಯಸ್ ಎದುರಿಸಿದ್ರೆ ಏನಾಯ್ತು ನಿನಗೆ ಇವಾಗ? 5 minus 1.2.8 ಅಂದ್ರೆ ಎಷ್ಟು ಬರುತ್ತೆ ನಿನಗೆ? 2.2 ಸೆಂಟಿಮೀಟರ್. ಎನಿ ಡೌಟ್ ಇನ್ ದಿಸ್? ಇವಾಗ ಇದು ಟೋಟಲ್ ವಾಲ್ಯೂಮ್ ಫೈಂಡ್ ಮಾಡೋಣ. ಟೋಟಲ್ ವಾಲ್ಯೂಮ್ ನಾನು ಏನೇನು ಹಾಕ್ಬೇಕು ಇವಾಗ? ಟೋಟಲ್ ವಾಲ್ಯೂಮ್ ಇಸ್ ಈಕ್ವಲ್ ಟು Volume of cylinder plus volume of sphere. ಟೋಟಲ್ ವಾಲ್ಯೂಮ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್. ನೋಡ್ಕೊಂತಾ ಇರಿ, ಅನ್ನೋ ಡೌಟ್ ಬಂದ್ರೆ ಇಮಿಡಿಯೇಟ್ ಕೇಳಿ. 2 ಇಂಟು ಅಥವಾ ಸ್ಪಿಯರ್ ಹಾಕ್ಬಿಡೋದು. ಗೊತ್ತಿರೋದ್ರಿಂದ ನಾನೇನ್ ಜಾಸ್ತಿ ಇಲ್ಲೊಂದು ಅರ್ಧ ಸ್ಪಿಯರ್ ಸೇರಿದ್ರೆ ಹಾಕ್ಬಿಡೋದು. ವಾಲ್ಯೂಮ್ ಆಫ್ ಸ್ಪಿಯರ್. ವಾಲ್ಯೂಮ್ ಆಫ್ ಸಿಲಿಂಡರ್ ಎಷ್ಟು? πr square. ವಾಲ್ಯೂಮ್ ಆಫ್ ಸ್ಪಿಯರ್ ಎಷ್ಟು? 4/3 πr cube. Any doubt in this? Something can we take common? πr square. ಪೈ ಎರಡು ಕಡೆ ಇದೆ, πr square ತೆಗೆದ್ಬಿಡಿ. ಇನ್ನೇನು ಉಳಿತು ನಿಮಗೆ ಇವಾಗ? plus 4/3 r. ವೆರಿ ಗುಡ್. ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಇಸ್ ಯುವರ್ ಪೈ ಏನಾದ್ರು ಹೇಳೋರ? ಅದು ನೋಡ್ತಾ ಇರ್ಬೇಕು. 22 ಅಲ್ಲಿ ಏನಾದ್ರು 3.14 ಕೊಟ್ಟಿದ್ರು, ನೀವು 22/7 ಹಾಕಿದ್ರು ಅಂದ್ರೆ ನಿಮ್ಗೆ ರಾಂಗ್ ಆನ್ಸರ್ ಆಗುತ್ತೆ. ಓಕೆ, ಅವ್ರು ಕೊಟ್ಟಿಲ್ಲ ಅಂದ್ರೆ ಇದನ್ನ ಹಾಕ್ರಿ, ಕೊಟ್ರೆ ಅದನ್ನ ಹಾಕ್ರಿ. r ಅಂದ್ರೆ ಎಷ್ಟಿದೆ ಇವಾಗ? 1.4 into 1.4. ಸೊ r ಸ್ಕ್ವೇರ್ ಏನಾಯ್ತು ನಮಗೆ? 1.4 into 1. h ಎಷ್ಟು? h ಫೈಂಡ್ ಮಾಡೋದು. 2.2 plus 4/3. r ಎಷ್ಟು again? 1.4. Any doubt in this? ಅರ್ಥ ಆಯ್ತಾ? ಇವಾಗ ನೋಡಿ 7 1s 0.2. ಕರೆಕ್ಟಾ? ಏನು ಡೌಟ್ ಇದೆ? ಇದನ್ನು ಮಲ್ಟಿಪ್ಲೈ ಮಾಡ್ಬಿಡೋದು. ಇದು ಹೆವಿ ಕ್ಯಾಲ್ಕುಲೇಷನ್, ಏನು ಮಾಡಕ್ಕಾಗಲ್ಲ ಇಲ್ಲಿ. ಓಕೆ, ನೋಡ್ಕೊಳ್ಳಿ. ಇದು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 4.4 ಆಗುತ್ತೆ. ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಇದು ಮಲ್ಟಿಪ್ಲೈ ಮಾಡಿದಕ್ಕೆ ನನಗೆ 4.4 ಆಯ್ತು. ಇಲ್ಲಿ 1.4 ಹಂಗೆ ಇರುತ್ತೆ. ಇಲ್ಲಿ ಎಷ್ಟಾಯ್ತು ನಮಗೆ? 2.2 ಪ್ಲಸ್ 4/3. ಇದು ಮಲ್ಟಿಪ್ಲೈ ಮಾಡ್ಬಿಡೋಣ. 14 4s are 56. 5.6 ಎಷ್ಟಾಯ್ತು? ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರುತ್ತೆ? ಎಲ್ಸಿಎಂ ತಗೊಳ್ಳೋಣ. 3 ಎಷ್ಟಾಯ್ತು ಎಲ್ಸಿಎಂ? 3 into 3 ಎಷ್ಟು ಬಂತು? 6.6. ನೋಡಿ, ಸೊ 4.4 into 1.4 ಇಲ್ಲೇನಾಯ್ತು? 6.6 ಪ್ಲಸ್ 5.6 ಡಿವೈಡೆಡ್ ಬೈ 3 ನ ಆಡ್ ಮಾಡಿ. ಈಗ ಎಷ್ಟಾಯ್ತು? 11.6. ಸೊ ಇದು ಮಲ್ಟಿಪ್ಲೈ ಮಾಡಬಹುದು. ಮಲ್ಟಿಪ್ಲೈ ಮಾಡಿ 6.16. 6.16. 4.4 into 1.4 ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? 6.9. ಇದಕ್ಕೆ ಆಡ್ ಮಾಡಿದ್ರೆ ಎಷ್ಟಾಯ್ತು ನೋಡಿ? 12.2. 12.2. ಇಲ್ಲಿ ರಾಂಗ್ ಮಾಡಿದ್ರೆ ಹೋಯ್ತು. 6 plus 6 12. 1 into 12.2 divided by 3. ಇದನ್ನೇನು ಮಾಡಕ್ಕೆ ಇದನ್ನು ಮಾತ್ರ ಮಲ್ಟಿಪ್ಲೈ ಮಾಡಿ. 3 ನ ಹಂಗೆ ಇಟ್ಕೊಳ್ಳಿ. 12.2 into 6. ಏನಾಯ್ತು? 3 ನ ಹಂಗೆ ಇಟ್ಕೊಳ್ಳಿ ನೀವು. ಇದನ್ನ ಮಲ್ಟಿಪ್ಲೈ ಮಾಡಿ. 6.6 into 12.2 ನ ಮಲ್ಟಿಪ್ಲೈ ಮಾಡಿ. ಎಷ್ಟಾಯ್ತು? ಚಾನ್ಸೇ ಇಲ್ಲ. ಮಲ್ಟಿಪ್ಲೈ ಮಾಡಬೇಕು. 7 7 5 75.25. ಇವಾಗ ಕರೆಕ್ಟ್. ಅವಾಗ ಅದನ್ನ ಹೇಳಿದ್ದೀನೋ ಅದ 5 ಮಾತ್ರ ಸ್ಟಾಪ್ ಮಾಡಿದ್ರೆ 2 ಹೇಳಿಲ್ಲ. ಅದಕ್ಕೆ ಡಿವೈಡೆಡ್ ಬೈ ಸೆಂಟಿಮೀಟರ್ ಕ್ಯೂಬ್. ಎನಿಬಡಿ ಹ್ಯಾಸ್ ಎನಿ ಡೌಟ್ ಇನ್ ದಿಸ್? ಇಷ್ಟು ಇದ್ರದ್ದು ವಾಲ್ಯೂಮ್.
ಯಾವ್ದ್ರದ್ದು ವಾಲ್ಯೂಮು? ಒಂದು ಜಾಮೂನು. ಒಂದು ಜಾಮೂನ್. ಇದರಲ್ಲಿ 30% ಸಿರಪ್ ಇದೆ. ಇದರಲ್ಲಿ ಎಷ್ಟು ಪರ್ಸೆಂಟ್ ಸಿರಪ್ ಇದೆ? ಇಲ್ಲಿ ನೋಡಿ, ಈ ಸ್ವಲ್ಪ ಎರಡನೇ ಪಾರ್ಟ್ ನಂಬರ್ 1 ಮುಗೀತು. ವಾಲ್ಯೂಮ್ ಪಾರ್ಟ್ ನಂಬರ್ 1 ಏನಾಯ್ತು? ಮುಗೀತು. ಫೈಂಡಿಂಗ್ ವಾಲ್ಯೂಮ್ ಇಸ್ ಫಿನಿಶ್ಡ್. ಇವಾಗ ಫುಲ್ ವಾಲ್ಯೂಮ್ ಇದೆ ಇದು. ಅದರೊಳಗಡೆ ನಮಗೆ ರಸನೂ ಇರುತ್ತೆ. ಆ ರಸದ ಮಾತ್ರ 30% 70% ಆ ಸಾಲಿಡ್ ಐಟಮ್, 30% ಜ್ಯೂಸ್ ಐಟಮ್. ಅದ ರಸ ಅಂತೀವಲ್ಲ ಅದು. ಅರ್ಥ ಆಯ್ತಲ್ಲ? ಕ್ಷೀರ ಅಂತ ಕರೀತಾರೆ ಏನೋ. ಸರ್ ಕ್ಷೀರ ಅಂದ್ರೆ ಹಾಲು ಸರ್. ಅಲ್ಲಲ್ಲ, ಅದೇನು ಅದಕ್ಕೇನು ಸಕ್ಕರೆ ಪಾಕ, ಸಕ್ಕರೆ ಪಾಕ. ಸಕ್ಕರೆ ಪಾಕ, ಸಕ್ಕರೆ ಪಾಕ. ನೋಡಿ, ಇದರಲ್ಲಿ ಯು ನೀಡ್ ಟು ಫೈಂಡ್ ಔಟ್ 30% ಆಫ್ ಸಿರಪ್. 30% ಈಸ್ ಸಿರಪ್. 100. ಓಕೆ, ಸಿರಪ್ ಈಸ್ ಹೌ ಮೆನಿ ಎಷ್ಟು ಪರ್ಸೆಂಟ್? 30. ಇದಕ್ಕೆ 30% ಫೈಂಡ್ ಮಾಡ್ಬೇಕು. ಏನ್ ಫೈಂಡ್ ಮಾಡ್ಬೇಕು ನಾವು? ಅದಕ್ಕೆ 30%. ಇದು ಫುಲ್ ಜಾಮೂನ್ ಇದೆ. ಸೆಕೆಂಡ್ ಪಾರ್ಟ್ ನೋಡಿ ಒಂದ್ಸರಿ, ಇನ್ನೊಂದ್ಸರಿ. ಇದು ಈಸಿಯಾಗಿ ಮಾಡ್ಬಿಡ್ತಾರೆ, ಇಲ್ಲೇ ಮಾರ್ಕ್ಸ್ ಕಳ್ಕೊಳ್ಳೋದು. ಏನಂದ್ರೆ ಇದರಲ್ಲಿ ಫುಲ್ ಜಾಮೂನ್ ಫೈಂಡ್ ಮಾಡ್ಬಿಟ್ಟು, ಫುಲ್ ಜಾಮೂನ್ ಬೇಕಿತ್ತಂತೆ, ಅದರಲ್ಲಿರೋ ಸಿರಪ್ ಫೈಂಡ್ ಮಾಡ್ಬೇಕಂತೆ. ಸಿರಪ್ ಎಷ್ಟಿದೆ? 30%. ಅದಕ್ಕೆ ನಾವು 30% ಆಫ್ ಟೋಟಲ್ ವಾಲ್ಯೂಮ್. 30% ಹೆಂಗ್ ಬರೆಯೋದು? 30/100. Into 30% ಹೆಂಗ್ ಬರೆಯೋದು? 30/100. ಇಂಟು ಟೋಟಲ್ ವಾಲ್ಯೂಮ್ ಎಷ್ಟಿದೆ? 75.152 15 ಡಿವೈಡೆಡ್ Divided ಬೈ by 3. 125. 152 ಡಿವೈಡೆಡ್ ಬೈ 3. ಕರೆಕ್ಟಾ? Yes, sir. ಸೊ ಈ 3 ಏನ್ ಮಾಡ್ಬಿಡ್ಬೋದು? Yes, sir. ಈ 0 ಏನ್ ಮಾಡ್ಬಿಡ್ಬೋದು? ಡಿವೈಡೆಡ್ ಬೈ 10 ಐತಲ್ಲ, ಪಾಯಿಂಟ್ ಹಿಂದಕ್ಕೆ ಇರುತ್ತೆ. ಪಾಯಿಂಟ್ ಏನಾಗುತ್ತೆ? ಡಿವೈಡೆಡ್ ಬೈ 3 ಏನಾಯ್ತು ಈಗ ನಿಮಗೆ? 7.51. ಅದು ಒಂದು ಜಾಮೂನಲ್ಲಿರೋ ರಸ. ಏನ್ ಹೇಳಿ? ಒಂದು ಜಾಮೂನಲ್ಲಿರೋ ರಸ ಎಷ್ಟಾಯ್ತು? 7/1.2. ಜಾಮೂನ್ ಸಿರಪ್. ಒಂದು ಜಾಮೂನಲ್ಲಿರೋ ಸಿರಪ್ ಎಷ್ಟು? ಒಂದು ಜಾಮೂನು 7.5125 ಸೆಂಟಿಮೀಟರ್. ಇವಾಗ ನೀವೇನ್ ಮಾಡ್ಬೇಕಂದ್ರೆ ಈ ತರ ಎಷ್ಟು ಜಾಮೂನ್ ಇದೆ ನಮ್ಮ ಹತ್ರ? 45. Into 45 ಅಷ್ಟೇ. ಹೇಳಮ್ಮ. 5 ಅದಂಗೆ ಬರ್ಬೋದು ರೂಢಿ ಆಗುತ್ತೆ. ಓಕೆ, 7.515 ಹೇಳಮ್ಮ. ಸೊ 45 ಜಾಮೂನ್ ಸಿರಪ್ Into 7.515. ಸೊ 7.5125 Into 525 sir 5152. ಇಂಟು 45 ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟು ಸೆಂಟಿಮೀಟರ್ ಕ್ಯೂಬ್ ನಿಮ್ಗೆ ಸಿಗುತ್ತೆ. ಮಲ್ಟಿಪ್ಲೈ ಮಾಡಿ. ಎನಿ ಡೌಟ್? ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ. ಅದಕ್ಕೆ ಗಮನ ಇಟ್ಟು ನೋಡ್ಕೊಳ್ರಿ ಅಂತ ಹೇಳಿ. 184. ಎಲ್ಲಿ ಬೇಕಾದ್ರೆ ಆನ್ಸರ್ ನೋಡಿ ಇದೆ. 338.184 centimeter cube is the volume of 45. ಇನ್ನೊಂದ್ಸರಿ ನೋಡಿ. ಚಲ್, ಒಂದ್ಸರಿ ಎಲ್ಲ ಗಮನ ಕೇಳಿಸ್ಕೊಂಬಿಡಿ. ಇವೆರಡೇ ಸ್ವಲ್ಪ ಇಲ್ಲಿ ವಾಲ್ಯೂಮ್ ಫೈಂಡ್ ಮಾಡೋದು ಏನ್ ದೊಡ್ಡ ಕೆಲಸ ಅಲ್ಲ. ಅಲ್ಲಿ ಎಲ್ಲರಿಗೂ ಮಾರ್ಕ್ಸ್ ಸಿಗುತ್ತೆ. ಇಲ್ಲೇ ಮಾರ್ಕ್ಸ್ ಕಳ್ಕೊಳ್ಳೋದು ನೀವು. ಇನ್ನೊಂದ್ಸರಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. Multiplication. ಇಲ್ಲಿ ಏನಿದೆ? ಸಿಲಿಂಡರ್ ಇದೆಯಾ? ಸಿಲಿಂಡರ್ದು ರೇಡಿಯಸ್ ಎಷ್ಟು? 1.4. ಸರ್ ಅಪ್ರಾಕ್ಸ್ ಬರೀಬೇಕು. ಆಮೇಲೆ ಹೆಮಿಸ್ಫಿಯರ್ ಎಷ್ಟಿದೆ? 1.4 ಸೆಂಟಿಮೀಟರ್. ಕರೆಕ್ಟಾ? ಇದು ಡಯಾಮೀಟರ್ ಕೊಟ್ಟಿದ್ರು, ರೇಡಿಯಸ್ ಮಾಡ್ಕೊಂಡ್ವಿ. ಹೈಟ್ ಎಷ್ಟಿದೆ ಇದ್ರದ್ದು? ಟೋಟಲ್ ಹೈಟ್ 5 ಇತ್ತು. ಇದನ್ನ ನಾವು ಇದ್ರ ರೇಡಿಯಸ್ ಈ ಕಡೆ ರೇಡಿಯಸ್ ಸಬ್ಟ್ರಾಕ್ಟ್ ಮಾಡಿದ್ರೆ ಮಿಕ್ಕಿರೋದು ಮಾತ್ರ ನಮ್ಗೆ ಸಿಲಿಂಡರ್ ಸಿಗುತ್ತೆ. ಯಾವತ್ತೇ ಆಗಲಿ ಎರಡು ಹೆಮಿಸ್ಫಿಯರ್ ಅಟ್ಯಾಚ್ ಆಗಿದ್ರೆ ಈ ಕಡೆ ಎಂಡಲ್ಲಿ ಆ ಕಡೆ ಎಂಡಲ್ಲಿ ಅದ್ರ ರೇಡಿಯಸ್, ಈ ಕಡೆ ರೇಡಿಯಸ್ ಆ ಕಡೆ ರೇಡಿಯಸ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈನಿಂಗ್ ವಿಲ್ ಬಿ ದ ಹೈಟ್ ಆಫ್ ದ ಸಿಲಿಂಡರ್. ಸೊ ಹೈಟ್ ಆಫ್ ದ ಸಿಲಿಂಡರ್ ಸಿಕ್ತು 5 ಮೈನಸ್ 1.4 2.26. ಇದಾದ್ಮೇಲೆ ಇದ್ರದ್ದು ನಮಗೆ 3 ಶೇಪ್ ಇದೆ. ಒಂದು ಸಿಲಿಂಡರ್, 2 ಹೆಮಿಸ್ಫಿಯರ್. 2 ಹೆಮಿಸ್ಫಿಯರ್ ಸೇರಿದ್ರೆ ಒಂದು ಸ್ಪಿಯರ್ ಆಗುತ್ತೆ. ಸೊ ಟೋಟಲ್ ವಾಲ್ಯೂಮ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಸ್ಪಿಯರ್. ಸೊ ಇದಕ್ಕೆ ಪೈ ಆರ್ ಸ್ಕ್ವೇರ್ ಎಚ್ ಸಿಲಿಂಡರ್ದು, ಇದು 4/3 ಪೈ ಆರ್ ಕ್ಯೂಬ್. ಇಲ್ಲಿ ಪೈ ಆರ್ ಸ್ಕ್ವೇರ್ ತೆಗೆದ್ಬಿಟ್ರೆ ಕಾಮನ್, ಎರಡು ಕಡೆನೂ ಸೇಮ್ ಇದೆ. ಇಲ್ಲಿ ಎಚ್ ಉಳಿತು, ಇಲ್ಲಿ ಪೈ ಆರ್ ಸ್ಕ್ವೇರ್ ಇನ್ನೊಂದು ಆರ್ ಉಳಿತು, 4/3 ಹಂಗೆ ಉಳಿತು. ಇವಾಗ ಪೈ ಅಂದ್ರೆ 22/7 ಇಂಟು ಆರ್ ಸ್ಕ್ವೇರ್ ಮೀನ್ಸ್ 1.r ಅಂದ್ರೆ 1.4 ಸ್ಕ್ವೇರ್ ಗೆ 2 ಸರಿ ಮಲ್ಟಿಪ್ಲೈ ಮಾಡಿ. ಈ ಕಡೆ ಬನ್ನಿ, ಎಚ್ ಇಸ್ 2.2 ಪ್ಲಸ್ 4/3 ಹಂಗೆ ಇರಲಿ, ಇದು 1.4.
1.4 into 4 5.6 3 ಹಂಗೆ ಬರ್ಕೊಳ್ಳಿ. ಆಮೇಲೆ ಇಲ್ಲಿ 7 1 7 0.2 0.2 into 22 ಮಲ್ಟಿಪ್ಲೈ ಮಾಡಿದ್ರೆ 4.4 ಬರುತ್ತೆ ಇಂಟು 1.4. ಇಲ್ಲಿ ನೋಡಿ LCM 3 ಇರುತ್ತೆ. ಸೊ ಎರಡು ಕಡೆ 3 ಮಲ್ಟಿಪ್ಲೈ ಮಾಡಿದ್ರೆ 3 ಹಂಗೆ ಉಳಿತು. ಇದು 6.6 ಆಯ್ತು, 5.6 ಆಯ್ತು. ಇದು ಆಡ್ ಮಾಡಿದ್ರೆ 12.2 ಆಗುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬಂತು. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರುತ್ತೆ. ಡಿವೈಡೆಡ್ ಬೈ 3 ಹಂಗೆ ಬರ್ಕೊಳ್ಳಿ ಸೆಂಟಿಮೀಟರ್ ಕ್ಯೂಬ್. ದಟ್ ಈಸ್ ದ ವಾಲ್ಯೂಮ್ ಆಫ್ ಟೋಟಲ್ ವಾಲ್ಯೂಮ್ ಆಫ್ ಸಿರಪ್. ಬಟ್ ಟೋಟಲ್ ವಾಲ್ಯೂಮ್ ಆಫ್ ದ ಜಾಮೂನ್ ಅದರಲ್ಲಿ ಸಿರಪ್ ಟೋಟಲ್ ವಾಲ್ಯೂಮ್ ಒಳಗಡೆ ಅದರಲ್ಲಿ ಸಾಲಿಡ್ ಐಟಮ್ ಲಿಕ್ವಿಡ್ ಐಟಮ್ ಎರಡೂ ಇರುತ್ತೆ. ನಮ್ಗೆ ಲಿಕ್ವಿಡ್ ಐಟಮ್ ಮಾತ್ರ ಬೇಕಾಗಿರೋದು, ಅಷ್ಟೇ ಕೇಳಿರೋದು ಅವ್ರು. ಎಷ್ಟು ಪರ್ಸೆಂಟ್ ಇದೆ? 30%. ಟೋಟಲ್ ಈ ಟೋಟಲ್ ವಾಲ್ಯೂಮ್ ಅಲ್ಲಿ ಇದು ಸಾಲಿಡ್ ಲಿಕ್ವಿಡ್ ಎಲ್ಲ ಸೇರಿ ಇಷ್ಟು ಸೆಂಟಿಮೀಟರ್ ಕ್ಯೂಬ್. ಅದ್ರಲ್ಲಿ ನಮಗೆ ಬೇಕಾಗಿರೋದು ಎಷ್ಟು? ಸಿರಪ್. ಸಿರಪ್ ಎಷ್ಟು ಸೆಂಟಿಮೀಟರ್ ಇದೆ? 30% ಆಫ್ ದ ಟೋಟಲ್ ವಾಲ್ಯೂಮ್. 30% ಇದ್ರೆ 30/100 ಇಂಟು ಟೋಟಲ್ ವಾಲ್ಯೂಮ್. ಇದನ್ನ ಬರ್ರಿ, ಇಲ್ಲಿ 3 3 ಕ್ಯಾನ್ಸಲ್, 1 0 1 0. ಇನ್ನೊಂದು 0 ಏನಾಗುತ್ತೆ? ಈ ಪಾಯಿಂಟ್ ಹಿಂದಕ್ಕೆ ಇರುತ್ತೆ. ಎಷ್ಟು ಬಂತು? 7.5 ಇಂಟು ಮಾಡಿದ್ರೆ ಮುಂದಕ್ಕೆ, ಡಿವೈಡೆಡ್ ಬೈ ಮಾಡಿದ್ರೆ ಎಲ್ಲಿದೆ? ಕೆಳಗಡೆ ಇದೆಯಾ ಮೇಲಿದೆಯಾ? ಇಂಟು ಮಾಡಿದ್ರೆ ಒಂದು ಮುಂದಕ್ಕೆ ಎಗಿರೋದು, ಡಿವೈಡೆಡ್ ಬೈ ಮಾಡಿದ್ರೆ ಹಿಂದಕ್ಕೆ ಎಗಿರೋದು. ಇದು ಕೆಳಗಡೆ ಡಿನಾಮಿನೇಟರ್ ಅಲ್ಲಿ ಇದ್ರೆ ಹಿಂದಕ್ಕೆ, ನ್ಯೂಮರೇಟರ್ ಅಲ್ಲಿ ಇದ್ರೆ ಮುಂದಕ್ಕೆ. ಇದೆಲ್ಲ 10ನೇ ಕ್ಲಾಸ್ ಅಲ್ಲ, 5ನೇ ಕ್ಲಾಸ್ ಅಲ್ಲಿ 10 ಬಂದ್ರೆ ಮಲ್ಟಿಪ್ಲೈ ಮಾಡಿದಾಗ 10 ಪಾಯಿಂಟ್ ಮುಂದೆ ಎಗಿರುತ್ತೆ, ಡಿವೈಡೆಡ್ ಬೈ ಮಾಡಿದಾಗ ಪಾಯಿಂಟ್ ಹಿಂದಕ್ಕೆ ಎಗಿರುತ್ತೆ. ನೋಡಿ ಇಷ್ಟು ಬಂದಿದ್ದು ಒಂದು ಜಾಮೂನ್ ಸಿರಪ್. ಅದೇ ತರ ಎಷ್ಟು ಜಾಮೂನ್ ಇದೆಯಂತೆ? ಒಂದು ಜಾಮೂನ್ ಸಿರಪ್ ಇಷ್ಟು. ನಮ್ಮ ಹತ್ರ 45 ಜಾಮೂನ್ಸ್ ಇದೆ. ಸೊ ಒಂದು ಜಾಮೂನ್ ಸಿರಪ್ ನ 45 ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ ಟೋಟಲ್ ವಾಲ್ಯೂಮ್ ಆಫ್ ಸಿರಪ್ ಇನ್ 45 ಜಾಮೂನ್ಸ್. ಬರ್ಕೊಳ್ಳಿ.